ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕ ಅಥವಾ ಹೊರೋಸ್ಕೋಪ್ನಲ್ಲಿ ಒಟ್ಟು 12 ರಾಶಿಗಳು. ಆ 12 ರಾಶಿಗಳು ಒಂದಲ್ಲ ಒಂದು ಗ್ರಹದ ಉಚ್ಚಸ್ಥಾನ, ನೀಚಸ್ಥಾನ ಅಥವಾ ಸ್ವಕ್ಷೇತ್ರ. ಯಾವ ರಾಶಿಗೆ ಯಾವ ಗ್ರಹ ಅಧಿಪತಿ ನೋಡೋಣ. ರಾಶಿ ಚಕ್ರದ ಮೊದಲ ರಾಶಿ ಮೇಷರಾಶಿ ಆರ್ ಏರಿಸ್. ಇದು ಮಂಗಳ ಗ್ರಹದ ಮನೆ. ವೃಷಭ ಆರ್ ಟಾರಸ್, ಶುಕ್ರ ಗ್ರಹದ ರಾಶಿ. ಮೂರನೇ ರಾಶಿ ಮಿಥುನ ಆರ್ ಜೆಮಿನಿ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಕೇಂದ್ರ ಸ್ಥಾನ. ನಾಲ್ಕನೇ ರಾಶಿ ಕರ್ಕಾಟಕ ಆರ್ ಕ್ಯಾನ್ಸರ್. ಇದು ಚಂದ್ರದೇವನ ಸ್ವಕ್ಷೇತ್ರ. ಐದನೇ ರಾಶಿ ತ್ರಿಕೋನ ಸ್ಥಾನ. ಇದು ಗ್ರಹಗಳ ರಾಜ ಸೂರ್ಯದೇವನ ಮನೆ. ಕನ್ಯಾ ರಾಶಿ ಆರ್ ವಿರ್ಗೋ. ರಾಶಿ ಚಕ್ರದ 6ನೇ ರಾಶಿ. ಇದು ಬುಧ ಗ್ರಹದ ಸ್ವಕ್ಷೇತ್ರ ಮತ್ತು ಉಚ್ಚಸ್ಥಾನ. 7ನೇ ರಾಶಿ ಕೇಂದ್ರ ಸ್ಥಾನ ತುಲಾ ರಾಶಿ ಆರ್ ಲಿಬ್ರಾ. ಇದು ಶುಕ್ರ ಗ್ರಹದ ಸ್ವಕ್ಷೇತ್ರ. 8ನೇ ರಾಶಿ ವೃಶ್ಚಿಕ ರಾಶಿ ಆರ್ ಸ್ಕಾರ್ಪಿಯೋ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ತ್ರಿಕೋನ ಸ್ಥಾನ 9ನೇ ರಾಶಿ ಗುರು ಗ್ರಹದ ರಾಶಿ. ಕರ್ಮಸ್ಥಾನ 10ನೇ ರಾಶಿ ಮಕರ ಆರ್ ಕ್ಯಾಪ್ರಿಕಾರ್ನ್. ಈ ರಾಶಿಯ ರೂಲರ್ ಶನಿದೇವ. 11ನೇ ಮನೆ ಕುಂಭ ಆರ್ ಅಕ್ವೇರಿಯಸ್. ಇದು ಕೂಡ ಶನಿದೇವನ ಸ್ವಕ್ಷೇತ್ರ. ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿ ಅಥವಾ ಪೈಸಿಸ್, ಗುರುಗ್ರಹದ ರಾಶಿ. ಸೂರ್ಯ ಮತ್ತು ಚಂದ್ರಗ್ರಹನ ಹೊರತುಪಡಿಸಿ ಬೇರೆಲ್ಲ ಗ್ರಹಗಳು 2 ರಾಶಿಗಳನ್ನ ರೂಲ್ ಮಾಡ್ತಾರೆ. ಮತ್ತೆ ರಾಹು ಮತ್ತು ಕೇತು ಛಾಯಾಗ್ರಹಗಳಿಗೆ ಯಾವುದೇ ರಾಶಿಯ ಆಧಿಪತ್ಯ ಇರೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.